ಯಾರು BPL ಕಾರ್ಡ್ ಹೊಂದಿಲ್ವೋ ಅವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ. ಅದರಲ್ಲೂ ಕೂಡ ಆಹಾರ ಇಲಾಖೆ ಗುಡ್ ನ್ಯೂಸ್ ನೀಡಿದೆ. ಆ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ, ಈಗಾಗಲೇ BPL ಕಾರ್ಡ್ ಹೊಂದೋರ ಸಂಖ್ಯೆ ಏನಿದೆ ಅದು ಜಾಸ್ತಿ ಇದೆ. ಬಡತನ ರೇಖೆಗಿಂತ ಯಾರು ಕಡಿಮೆ ಇರ್ತಾರೆ, ಬಿಲೋ ಪಾವರ್ಟಿ ಲೈನ್ ಯಾರು ಇರ್ತಾರೆ, ಅವರೆಲ್ಲರಿಗೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ BPL ಕಾರ್ಡನ್ನು ಕೊಟ್ಟಿದೆ. ಎಷ್ಟು ಅಂದರೆ 1,27,00,000 ಕಾರ್ಡ್ದಾರರಿಗೆ ಕೊಟ್ಟಿರೋದು. ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂದರೆ 4,36,00,000 ಫಲಾನುಭವಿಗಳಿದ್ದಾರೆ. ಸೊ ಇದರಿಂದಾಗಿ ಹೊಸಬರಿಗೆ ನಾವು BPL ಕಾರ್ಡ್ ಕೊಡಬೇಕು ಅಂತಂದರೆ ಕಷ್ಟ ಆಗತ್ತೆ. ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ BPL ಕಾರ್ಡ್ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರ 5 kg ಅಕ್ಕಿ ಕೊಡ್ತಾ ಇದೆ. ಇನ್ನೂ 5 kg ಅಕ್ಕಿಯ ಬದಲಾಗಿ ಅಕ್ಕಿ ಕೊಡ್ತಾ ಇಲ್ಲ, ಅದರ ಬದಲಾಗಿ ಹಣವನ್ನು ಕೊಡ್ತಾ ಇದೆ. ಪ್ರತಿ ತಿಂಗಳು DBT ಮೂಲಕ 1 ತಿಂಗಳ ನಂತರ 1 ತಿಂಗಳು ಹಣ ಬರ್ತಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಲ್ಲಿ ಬಹಳ ಪ್ರಮುಖವಾಗಿ ಇದರಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಗುಡ್ ನ್ಯೂಸ್ ಇರೋದೇನೆಂದರೆ, ಹೊಸದಾಗಿ BPL ಕಾರ್ಡ್ ಏನಾದರೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, BPL ಕಾರ್ಡ್ಗೆ ನನ್ನ ಹತ್ರ BPL ಕಾರ್ಡ್ ಇಲ್ಲ, APL ಕಾರ್ಡು ಇಲ್ಲ, ನಾನು BPL ಕಾರ್ಡ್ ಏನಿದ್ದೀನಿ ಫಲಾನುಭವಿ ಆಗಲಿಕ್ಕೆ ಅರ್ಹನಿದ್ದೀನಿ. ಸೊ ಯಾಕಂದರೆ ಬಿಲೋ ಪಾವರ್ಟಿ ಲೈನಲ್ಲಿರೋದು, ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಒಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮನೆ ಸ್ಥಿತಿವಂತವಾದಂಥ ಮನೆ ಏನಿಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ಏನು ಕಟ್ಟೋದಿಲ್ಲ, ಸರ್ಕಾರಿ ನೌಕರನೇನಿಲ್ಲ. ಸೊ ಈ ರೀತಿ ಎಲ್ಲ ಮಾನದಂಡಗಳೇನಾದರೂ ಇದ್ದರೆ ನೀವು BPL ಕಾರ್ಡ್ಗೆ ನಿಜವಾಗ್ಲೂ ಫಲಾನುಭವಿ ಆಗುವ ಎಲ್ಲ ಅಂಶಗಳು ನಿಮ್ಮಲ್ಲಿದ್ದರೆ ನಿಮಗೆ ಇದು ಗುಡ್ ನ್ಯೂಸ್. ಯಾಕಂದರೆ ಆಹಾರ ಇಲಾಖೆ ಈಗಾಗಲೇ ಕಳೆದ 1 ವಾರದಿಂದನೂ ಕೂಡ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ನ ಹಾಕಬೇಕು ಅಂತ ಬಯಸಿರ್ತಾರೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ahara.kar.nic.in ಈ ವೆಬ್ಸೈಟ್, ಆಹಾರ ಇಲಾಖೆಯ ವೆಬ್ಸೈಟ್, ಅದನ್ನು ಡಿಸ್ಕ್ರಿಪ್ಷನ್ಲೂ ಕೂಡ ಕೊಡ್ತೀನಿ. ಸೊ ಆ ವೆಬ್ಸೈಟಲ್ಲಿ ನೀವು ನೇರವಾಗಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ನಮಗೆ ಗೊತ್ತಾಗಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಗೊತ್ತಾಗಲ್ಲ ಅನಿಸಿದರೆ, ನೀವು ಬ್ರೌಸಿಂಗ್ ಸೆಂಟ್ರಲ್ಲಿ, ನಿಮ್ಮ ಹತ್ತಿರದ ಬ್ರೌಸಿಂಗ್ ಸೆಂಟ್ರಿಗೆ ಹೋದರೆ ಅವ್ರಿಗೊಂದು 20 ರೂಪಾಯಿ 50 ರೂಪಾಯಿ ಕೊಟ್ಟರೆ ನಿಮಗೆ ಅವರು ಆನ್ಲೈನಲ್ಲೇ ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ. ಸೊ ಏನೇನು ಬೇಕಾಗತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಅಂತ ನೋಡೋದಾದರೆ, ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ, ನಿಮ್ಮ ಯಜಮಾನ್ರ ಹೆಸರಿದ್ರೆ ಯಜಮಾನ್ರ ಹೆಸರು, ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಹೆಸರುಗಳು ಯಾವಿದ್ರೆ, ಎಷ್ಟು ಜನ ಮಕ್ಕಳು ಏನು ಅಂತೇಳಿ ಅವೆಲ್ಲವನ್ನು ಕೂಡ ಆ್ಯಡ್ ಮಾಡಬೇಕು. ಒಂದು ಕಾರ್ಡ್ಗೆ ಅಂದರೆ BPL ಕಾರ್ಡ್ ಹೊಂದಲಿಕ್ಕೆ ಯಾರ್ಯಾರು ಕುಟುಂಬದ ಸದಸ್ಯರಿದ್ದಾರೆ ಅವರೆಲ್ಲ ಹೆಸರನ್ನು ಆ್ಯಡ್ ಮಾಡ್ಬೋದು. ಹಾಗಂತೇಳಿ ಸಂಬಂಧಿಕರ ಹೆಸರನ್ನೆಲ್ಲನೂ ಕೂಡ ಸೇರಿಸ್ಲಿಕ್ಕೆ ಬರುತ್ತೆ ಅಂದರೆ ಖಂಡಿತವಾಗಿ ಕೂಡ ಬರೋದಿಲ್ಲ. ಸೊ ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ. ಮನೆಯೊಡತಿ ಅದು ಮಹಿಳೆನೇ ಆಗಿರಬೇಕು. ಉದಾಹರಣೆಗೆ ನಿಮ್ಮ ತಂದೆಯವ್ರ ವಯಸ್ಸು ಜಾಸ್ತಿ ಇದೆ, ಅವರೇ ಮನೆ ಯಜಮಾನ ಆಗ್ತಾರೆ, ಅವ್ರ ಹೆಸರನ್ನೇ ನಾವು ಕೊಡ್ತೀವಿ ಫಸ್ಟಿಗೆ, ಅವ್ರ ಹೆಸರೇ ಮನೆ ಯಜಮಾನ ಆಗಿ ಬರಬೇಕು ಅನ್ನೋದಾದರೆ ನಿಮಗೆ ಎಲ್ಲ ಏನು ಗ್ಯಾರಂಟಿ ಸ್ಕೀಮ್ಗಳಿದ್ದಾವೆ ಅವು ಬರೋದಿಲ್ಲ. ಮನೆಯೊಡತಿಯಾಗಿ ಅಂದರೆ ಮೇನ್ ಹೆಡ್ ಆಫ್ ದ ಫ್ಯಾಮಿಲಿ ಆಗಿ ಇರಬೇಕಾಗಿರೋದು ನಿಮ್ಮ ಮನೆಯ ಹೆಣ್ಮಗಳು. ಸೊ ಅದು ಅತ್ತೆ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಯಾರು ಇರ್ತಾರೆ ಲೇಡೀಸ್, ಅದರಲ್ಲಿ ಒಬ್ಬರನ್ನ ಮಾತ್ರ ನೀವು ಮನೆಯೊಡತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದು ಅತ್ತೆನ ಸೊಸೆನ ಅನ್ನೋದು ನೀವೇ ಡಿಸೈಡ್ ಮಾಡಬೇಕಾಗತ್ತೆ. ಇಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ, BPL ಕಾರ್ಡ್ ಹಾಕಲಿಕ್ಕೆ ಮೊದಲು, ಅಪ್ಲಿಕೇಶನ್ ಹಾಕಲಿಕ್ಕೆ ಮೊದಲು ಆಹಾರ ಇಲಾಖೆ ಅವಕಾಶವನ್ನೇ ಕೊಡ್ತಾ ಇದ್ದಿಲ್ಲ ಭಾಳಷ್ಟು. ಯಾಕಂದರೆ ರಾಜ್ಯ ಸರ್ಕಾರನೇ ಹೇಳ್ಬಿಟ್ಟಿತ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ ಅವಕಾಶವನ್ನು ಸದ್ಯಕ್ಕೆ ಕೊಡೋದು ಬೇಡ ಅಂತೇಳಿ ಸೂಚನೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸ್ಟಾಪ್ ಮಾಡಿತ್ತು. ತಿದ್ದುಪಡಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ರು. ತಿದ್ದುಪಡಿಗೆ ಅವಕಾಶ ಅಂತಂದರೆ, ನಿಮ್ಮ ಹೆಸರಲ್ಲಿ ಇನ್ಷಿಯಲ್ ಏನಾದರೂ ಬದಲಾವಣೆ ಮಾಡೋದಿದ್ರೆ, ಅಥವಾ ನಿಮ್ಮ ಪತ್ನಿ ಹೆಸರನ್ನೇನಾದರೂ ಬದಲಾವಣೆ ಮಾಡಿದ್ದಾದರೆ ಅದನ್ನು ಅಪ್ಡೇಟ್ ಮಾಡೋದಿದ್ರೆ, ಅಥವಾ ವಿಳಾಸದ ವಿಳಾಸವನ್ನೇನಾದರೂ ಬದಲಾವಣೆ ಮಾಡೋದಿದ್ರೆ, ಅಥವಾ ಫೋನ್ ನಂಬರ್ ಏನಾದರೂ ಬದಲಾವಣೆ ಮಾಡೋದಿದ್ರೆ, ಅಥವಾ ನಿಮ್ಮ ಬ್ಯಾಂಕ್ನ ಡೀಟೇಲ್ ಏನಿದೆ, ಬ್ಯಾಂಕ್ ಸೀಡ್ ಆಗಿರುವಂಥ ಯಾವ ಬ್ಯಾಂಕ್ ಸೀಡ್ ಆಗಿರುವಂಥ ಹೆಸರೇನಿದೆ ಬ್ಯಾಂಕ್ನ ಹೆಸರನ್ನ ಅದನ್ನು ಅಪ್ಡೇಟ್ ಮಾಡೋದಿದ್ರೆ, ಸೊ ಇವೆಲ್ಲವನ್ನು ಕೂಡ ನೀವು ಈಗ ಆಲ್ರೆಡಿ ಯಾರು ಕಾರ್ಡನ್ನು ಹೊಂದಿದ್ದಾರೆ ಅವರು ತಿದ್ದುಪಡಿ ಮಾಡಲಿಕ್ಕೆ ಈ ಹಿಂದೆ ಭಾಳಷ್ಟು ಸಾರಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ ಒಂದು ನಿಮಗೆ ಹೊಸದಾಗಿ BPL ಕಾರ್ಡನ್ನು ಅಪ್ಲೈ ಮಾಡಲಿಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇದರ ಜೊತೆಗೆ ತಿದ್ದುಪಡಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಹಿಂದೆ ತಿದ್ದುಪಡಿಗೆ ಅವಕಾಶ ಇತ್ತು, ಬಟ್ ಬ್ರೌಸರ್ ನಿಮ್ಗೆ ಅಂದರೆ ವೆಬ್ಸೈಟ್ ಏನಿದೆ
ತುಂಬ ಸ್ಲೋ ಇರ್ತಾ ಇತ್ತು, ಸರ್ವರ್ ಸ್ಲೋ ಇರ್ತಾ ಇತ್ತು, ನಾವು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ, ಕೇಳಿದಂಥ ಮಾಹಿತಿನ ಅಪ್ಲೋಡ್ ಮಾಡೋಷ್ಟ್ರೊಳಗಡೆ ಅದು ಪೂರ್ತಿಯಾಗಿ ಮತ್ತಿನ್ನೊಂದು ಸರಿ ಅಪ್ಲೋಡ್ ಮಾಡಿ ಅಂತ ಹೇಳಿ ಕೇಳ್ತಾ ಇತ್ತು. ಸೊ ಈ ರೀತಿಯೆಲ್ಲ ತಾಂತ್ರಿಕ ಕಾರಣಗಳಿಂದ ಇನ್ನೂ ಇದುವರೆಗೂ ಯಾರು ತಿದ್ದುಪಡಿ ಮಾಡಿಲ್ವೋ, ಅಥವಾ ಈಗ ನಿಮ್ಮ ಮನೇಲಿ ಹೊಸದಾಗಿ ಸದಸ್ಯರು ಬಂದಿರ್ತಾರೆ, ನಿಮ್ಮ ಮಗನು ಬಂದಿರ್ತಾರೆ, ನಿಮ್ಮ ಮಗಳು ಬಂದಿರ್ತಾರೆ, ಅವರ ಹೆಸರನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ತಿದ್ದುಪಡಿಯ ಇದರಲ್ಲಿ ನೀವು ಅವಕಾಶ ಇದೆ, ತಿದ್ದುಪಡಿನೂ ಕೂಡ ಮಾಡ್ಬೋದು. ಸೊ ಹೀಗೆ ತಿದ್ದುಪಡಿಗೆ ಮತ್ತು ಹೊಸದಾಗಿ ನೀವು BPL ಕಾರ್ಡ್ ಇರ್ಬೋದು ಅಥವಾ APL ಕಾರ್ಡ್, ಇಲ್ಲ ನಾನು BPL ಕಾರ್ಡ್ನ ಮಾನದಂಡಗಳು ನನಗೆ ಬರೋದಿಲ್ಲ, ಬಟ್ ನಾನು APL ಕಾರ್ಡನ್ನು ತೆಗೆದುಕೊಳ್ತೀನಿ. ಯಾಕೆಂದರೆ ಗೃಹಲಕ್ಷ್ಮಿ ಸ್ಕೀಮ್ ಸಿಗುತ್ತೆ, ಅದು ಬರೀ BPL ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಲ್ಲ, APL ಕಾರ್ಡ್ ಹೊಂದಿದ್ರೂ ಕೂಡ ನಿಮಗೆ ಈಸಿಯಾಗಿ ಸಿಗ್ತದೆ. ಈಗಲೂ ಕೂಡ ಅವಕಾಶ ಇದೆ, ಅದಕ್ಕೇನು ಡೇಟ್ ಲಿಮಿಟ್ ಏನು ಕೊಟ್ಟಿಲ್ಲ. ಈ ದಿನಕ್ಕೆ ಇದು ಎಂಡ್ ಆಯಿತು, ಇನ್ನು ಅಪ್ಲಿಕೇಶನ್ ಕೊಟ್ಟರೆ ನಾವು ರಿಸೀವ್ ಮಾಡ್ಕೊಳ್ಳಲ್ಲ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿಲ್ಲ, ಸೊ ಮಾಹಿತಿಯನ್ನು ನೀಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಇದುವರೆಗೂ ಕೂಡ APL ಕಾರ್ಡ್ ಹೊಂದಿಲ್ವೋ, BPL ಕಾರ್ಡ್ ಹೊಂದಿಲ್ವೋ ಅವರೆಲ್ಲರೂ ಕೂಡ ಅಪ್ಲೈಯನ್ನು ಮಾಡ್ಬೋದು. ಹಾಗಾದರೆ ಈ ಹಿಂದೆ ನಾನು ಅಪ್ಲೈ ಮಾಡಿದ್ದೆ, ಮತ್ತಿನ್ನೊಂದು ಸರಿ ಅಪ್ಲೈ ಮಾಡಬೇಕಾ ಅಂತ ಕೇಳಿದ್ರೆ ಖಂಡಿತವಾಗೂ ಕೂಡ ಈ ಹಿಂದೆ ಅಪ್ಲೈ ಮಾಡಿರೋದು ಸ್ವೀಕೃತಿ ಏನಾದರೂ ನಿಮ್ಮ ಹತ್ರ ರಿಸಿಪ್ಟ್ ಇದ್ದರೆ ಮತ್ತೊಂದು ಸರಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಸ್ವೀಕೃತಿ ರೀತಿಯಾಗಿ ರಿಸಿಪ್ಟ್ ರೀತಿಯಾಗಿ ನಿಮಗೊಂದು ಬ್ರೌಸಿಂಗ್ ಸೆಂಟ್ರಲ್ಲೋ ಅಥವಾ ನೀವು ಮಾಡಬೇಕಾದ್ರೆ ಒಂದು ರಿಸಿಪ್ಟ್ ಬಂದಿರುತ್ತೆ, ಅದು ಬಂದಿಲ್ಲ ಅನ್ನೋದಾದರೆ ಮತ್ತಿನ್ನೊಂದು ಸರಿ ಅಪ್ಲೈ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಸರಿಯಾಗಿ ಅನುಸಾರವಾಗಿ ಅಂದರೆ ಕ್ರಮಾನುಸಾರವಾಗಿ ನೀವು ಅಪ್ಲೋಡನ್ನು ಮಾಡಿ, ಮನೆ ಹೆಂಡತಿ ಮಹಿಳೆ ಆಗಿರಬೇಕು, ಇನ್ನುಳಿದಂತೆ ಯಾರ್ಯಾರು ಇರ್ತಾರೆ ಅವರೆಲ್ಲರ ಹೆಸರುಗಳು, ಅದು ಕೂಡ ಯಾಕಂದರೆ ಗಂಡ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಇಷ್ಟು ಮಾತ್ರ ಬರುತ್ತೆ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲರನ್ನೂ ಕೂಡ ಹೆಸರಲ್ಲಿ ಆ್ಯಡ್ ಮಾಡಿದ್ರು ಕೂಡ ಆ ಅರ್ಜಿಯಲ್ಲಿ ಇವರು ಏನು ಸಂಬಂಧ ಏನು ಅನ್ನೋದನ್ನು ಕೂಡ ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಡಿಲೀಟ್ ಮಾಡುವಂಥ ಕೆಲಸ ಇರುತ್ತೆ. ಸೊ ಈ ಅವಕಾಶಕ್ಕೆ ಮಾಡಿಕೊಡಬೇಡಿ. ಯಾರು ನಿಜವಾಗ್ಲೂ, ಯಾಕಂದರೆ ತಂದೆ ತಾಯಿ ಮಗ ಮಗಳು ಮನೆಯಲ್ಲಿದ್ದರೆ ಅಥವಾ ಅವ್ರು ಬೇರೆ ಕಡೆ ಹೋಗಿದ್ರೆ ನೀವು ಬೇಕಾದರೆ ಅದನ್ನು ಹೆಸರು ಡಿಲೀಟ್ ಮಾಡಿಸ್ಬೋದು, ಅಥವಾ ಇಲ್ಲ ನಮ್ಮ ಮನೇಲೇ ಇರ್ತಾರೆ ಅವರು ಎಲ್ಲೂ ಹೋಗ್ತಾ ಇಲ್ಲ ಅಂತ ಅನ್ನೋದಾದರೆ ಅವ್ರ ಹೆಸರನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಈ ಅವಕಾಶವನ್ನು ಈಗ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಸೊ ಇಲ್ಲಿ ಯಾವಾಗ ಅಪ್ಲೈ ಮಾಡ್ಬೋದು ಅನ್ನೋದಾದರೆ ಸರ್ಕಾರಿ ಸಮಯಗಳೇನಿರ್ತದೆ ಆ ಟೈಮಲ್ಲಿ, ಅಂದರೆ ನೀವು 10 ಗಂಟೆಯಿಂದ ಸಂಜೆ 5 ಗಂಟೆ ಅಲ್ಲ 7 ಗಂಟೆವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬೆಳಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೂ ಕೂಡ ನೀವು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅದು ಲ್ಯಾಪ್ಟಾಪಲ್ಲಾದರೂ ಮಾಡಿ, ಟ್ಯಾಬಲ್ಲಾದರೂ ಮಾಡಿ, ಈವನ್ ಮೊಬೈಲಲ್ಲೂ ಕೂಡ ಮಾಡ್ಬೋದು. ಯಾರಿಗೆ ಈ ಕಂಪ್ಯೂಟರ್ ಅಕ್ಷರ ಜ್ಞಾನ ಹೊಂದಿರುತ್ತೆ ಸೊ ಅವರಿಗೆ ಕೊಟ್ಟರೆ ಅವರು ಅಪ್ಲೋಡ್ ಮಾಡ್ತಾರೆ, ಅಪ್ಲಿಕೇಶನ್ನ ಹಾಕ್ತಾರೆ. ಇಲ್ಲದೇ ಇದ್ದರೆ ಬ್ರೌಸಿಂಗ್ ಸೆಂಟ್ರಲ್ಲಿ, ಬೆಂಗಳೂರು 1 ಅಂತ ಸೆಂಟ್ರಲ್ಲಿ, ಕರ್ನಾಟಕ 1 ಅಂತ ಸೆಂಟ್ರಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಅವರು ಇದ್ದೇ ಇರ್ತಾರೆ, ಮತ್ತು ಫೀಸು ಕೂಡ ಕಡಿಮೆ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಈ ಅವಕಾಶವನ್ನು ರಾಜ್ಯ ಸರ್ಕಾರ ಆಹಾರ ಇಲಾಖೆ ಮೂಲಕ ಕೊಟ್ಟಿದೆ. ಇದರಲ್ಲಿ ಇನ್ನೂ ಒಂದು ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ, ಈ ಮೊದಲು ಹಾಲಿಡೇಗಳಲ್ಲಿ ಅಂದರೆ ಭಾನುವಾರ, 2ನೇ ಶನಿವಾರ, 4ನೇ ಶನಿವಾರ, ರಜಾ ದಿನಗಳಲ್ಲಿ ಈ ವೆಬ್ಸೈಟ್ ahara.kar.nic.in ಈ ಆಹಾರ ಇಲಾಖೆಯ ವೆಬ್ಸೈಟ್ ಏನಿದೆ, ನೀವು ತಿದ್ದುಪಡಿ ಆಗಬೇಕು ಅಂತ ಸಂದರ್ಭದಲ್ಲಿ ಇದು ವರ್ಕ್ ಆಗ್ತಾ ಇದ್ದಿಲ್ಲ. ಯಾಕಂದರೆ ಇವರು ರಜಾ ದಿನಗಳಲ್ಲಿ, ಭಾನುವಾರ ದಿನಗಳಲ್ಲಿ ಈ ವೆಬ್ಸೈಟ್ ವರ್ಕ್ ಆಗ್ತಾ ಇದ್ದಿಲ್ಲ. ಬಟ್ ಈಗ ಹಾಗಿಲ್ಲ, ಎಲ್ಲ ಟೈಮಲ್ಲೂ ಕೂಡ ನಿಮಗೆ ಅವಕಾಶ ಇದೆ, ನೀವು ಆರಾಮ್ಸೆ ನೀವು ಅಪ್ಲೋಡನ್ನು ಮಾಡ್ಬೋದಾಗಿದೆ. ಈವನ್ ಭಾನುವಾರನೂ ಕೂಡ ಅಪ್ಲೋಡ್ ಮಾಡ್ಬೋದು ಅಂತೇಳಿ ಆಹಾರ ಇಲಾಖೆ ಅಪ್ಡೇಟನ್ನು ಕೊಟ್ಟಿದ್ದೆ. ಆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಇದರ ಜೊತೆಗೆ ನಿಮಗೆ ತಿದ್ದುಪಡಿ ಇಲ್ಲಿ ಭಾಳ ಪ್ರಮುಖವಾಗಿ, ಸರ್ ನನಗೆ ಎಮರ್ಜೆನ್ಸಿಯಾಗಿ ನನಗೆ BPL ಕಾರ್ಡ್ ಬೇಕಾಗಿದೆ, ನಾನು ಏನು ಮಾಡಬೇಕು, ಅಪ್ಲೈ ಮಾಡ್ಬೋದಾ ಅನ್ನೋದ್ರೆ ಖಂಡಿತವಾಗಿ ಕೂಡ ನೀವು ಎಮರ್ಜೆನ್ಸಿಯ ಕಾರಣಕ್ಕಾಗಿ ಅಪ್ಲೈ ಮಾಡ್ಬೋದು. ಅದಕ್ಕಾಗಿ ಪ್ರತ್ಯೇಕವಾದಂಥ ಕಾಲಮ್ ಕೂಡ ಇದೆ, ಅದನ್ನು ನಾನು ಪ್ರತ್ಯೇಕವಾದಂಥ ವಿಡಿಯೋದಲ್ಲಿ ಹೇಗೆ ನೀವು ಅಪ್ಲೈ ಮಾಡ್ಬೋದು, ನೀವೇ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಟ್ಯಾಬಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಪ್ರತ್ಯೇಕವಾದಂಥ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನಿಮಗೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ, ನೀವು ಅಪ್ಲೈಯನ್ನು ಮಾಡ್ಬೋದು. ಸೊ ಇಲ್ಲಿ ಇಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರೋದು. ಹಾಗಾದರೆ ಇದಕ್ಕೆ ಟೈಮ್ ಬಾಂಡ್ ಅಥವಾ ಡೇಟ್ ನಿಮಗೆ ಕೊನೆಯ ದಿನಾಂಕ ಅನ್ನೋ ರೀತಿಯಾಗಿ ಏನಾದರೂ ಆಹಾರ ಇಲಾಖೆ ಹೇಳಿದೆಯಾ, ಮಾಹಿತಿ ಕೊಟ್ಟಿದೆಯಾ ಅಂತ ಕೇಳೋದಾದರೆ, ಮುಂದಿನ ಆದೇಶದವರೆಗೆ ಅಂಥೇಳಿ ರಾಜ್ಯ ಸರ್ಕಾರ ಆಹಾರ ಇಲಾಖೆಗೆ ಮಾಹಿತಿಯನ್ನು ನೀಡಿದೆ. ಸೊ ಅಂದರೆ ಮುಂದಿನ ಆದೇಶ ಅದು ಮುಂದಿನ ವಾರನೂ ಬರ್ಬೋದು,
ಮುಂದಿನ ತಿಂಗಳು ಕೂಡ ಬರ್ಬೋದು, ಅಥವಾ ಇನ್ನೆರಡೇ ದಿನಕ್ಕೂ ಕೂಡ ಬರ್ಬೋದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಇನ್ನೊಂದು ತಿಂಗಳುಗಳ ಕಾಲ ನೀವು ಈಸಿಯಾಗಿ ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ, ಇದು ಕಂಟಿನ್ಯೂ ನಿರಂತರವಾಗಿ ಮುಂದುವರಿತದೆ ಅಂತ ಹೇಳಿದ್ರು. ಯಾಕೆಂದರೆ ಇವತ್ತು CM ಸಿದ್ದರಾಮಯ್ಯ ಅವರು ಮಹತ್ವವಾದಂಥ ಕೆಲವು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿರೋದೇನೆಂದರೆ BPL ಕಾರ್ಡ್ ಹೊಂದಂಥವ್ರು ಏನಿದ್ದಾರೆ 1,27,00,000 ಕಾರ್ಡ್ದಾರ ಏನಿದ್ದಾರೆ, ಇದರಲ್ಲಿ 4,36,00,000 ಫಲಾನುಭವಿಗಳಿದ್ದಾರೆ. ಇದರಲ್ಲಿ ಅನರ್ಹರು ಕೂಡ ಇದ್ದಾರೆ, ಅಂದರೆ ಅನ್ಎಲಿಜಿಬಲ್ ಇರುವಂಥ ಫಲಾನುಭವಿಗಳಿದ್ದಾರೆ. ಅವರನ್ನು ಈ ಪಟ್ಟಿಯಿಂದ ಹೊರ ತೆಗಿರಿ ಅಂತಲೂ ಕೂಡ ಆಹಾರ ಇಲಾಖೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ, ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ CO ಅವ್ರಿಗೂ ಕೂಡ ಸೂಚನೆ ನೀಡಿದ್ದಾರೆ. ಪರಿಶೀಲನೆಯನ್ನು ಮಾಡಿ ಯಾರು ನಿಜವಾಗ್ಲೂ ಕೂಡ ಅವರು ಬೇಕಾಗಿಲ್ವೋ, ಸಿರಿವಂತರಿದ್ದಾರೋ, ಶ್ರೀಮಂತರಿದ್ದಾರೋ, ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೋ ಅಂಥವ್ರ ಹೆಸರನ್ನು ಡಿಲೀಟ್ ಮಾಡಿ, ಅವನ್ನ ಚೆಕ್ ಮಾಡ್ಕೊಂಡು ಮಾಡಿ. ಯಾಕಂದರೆ ನಿಜವಾದ ಫಲಾನುಭವಿಗೆ, ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಫಲಾನುಭವಿಗಳು ಭಾಳಷ್ಟು ಜನ ಇದ್ದಾರೆ, ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿವರೆಗೂ ಈ ಹಿಂದೆ ಕಳೆದ 1 ವರ್ಷದಿಂದ ಕೂಡ ಅಪ್ಲೈ ಮಾಡ್ತಾನೇ ಬಂದಿದ್ರು. ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ನೋಡೋದಾದರೆ 2,95,000 ಜನ ಇಲ್ಲಿವರೆಗೆ ಅಪ್ಲೈ ಮಾಡಿದ್ದಾರೆ. BPL ಕಾರ್ಡ್ ನಮಗೆ ಕೊಡಿ ಅಂಥೇಳಿ. BPL ಕಾರ್ಡ್ ನಮಗೆ ಇಲ್ಲ ಸ್ವಾಮಿ, ದಯಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಇನ್ನೂ ಒಪ್ಪಿಗೆಯನ್ನು ನೀಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ, ಕೇರಳ, ತಮಿಳುನಾಡು ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಕೋಟ ಮತ್ತು ಕೇಂದ್ರದ ಕೋಟ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಕಂಪ್ಲೀಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಇದರ ಸಂಖ್ಯೆಯನ್ನು, ಈಗೇನು ಅನರ್ಹ ಯಾರ್ಯಾರಿದ್ದಾರೆ ಅವರ ಸಂಖ್ಯೆಯನ್ನು ಡಿಲೀಟ್ ಆ ಕಾರ್ಡ್ಗಳನ್ನ ಡಿಲೀಟ್ ಮಾಡಬೇಕಾಗಿದೆ. ಡಿಲೀಟ್ ಮಾಡಿ ಹೊಸದಾಗಿ ಆ್ಯಡ್ ಮಾಡಬೇಕಾಗಿದೆ. ಈಗ ಇಲ್ಲಿವರೆಗಿರೋದು 2,95,000 ಹೊಸ ಅಪ್ಲಿಕೇಶನ್ಸ್ ಇದ್ದಾವೆ. ಇವೆಲ್ಲವೂ ಕೂಡ BPL ಕಾರ್ಡ್ಗಾಗಿ ಅಪ್ಲೈ ಮಾಡಿರೋದು. ಇವುಗಳ ಸ್ಕ್ರೂಟ್ನಿ ಕಾರ್ಯನೂ ಕೂಡ ಆಹಾರ ಇಲಾಖೆಯಿಂದ ನಡೀತಾ ಇದೆ. ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ನೀವು ಏನಾದರೂ ಅಪ್ಲೈ ಮಾಡಿದ್ರೆ ಇಮಿಡಿಯೇಟಾಗಿ ಕೊಡುವಂಥ ಕೆಲಸನೂ ಕೂಡ ಆಗುತ್ತೆ. ಅದಕ್ಕೆ ಪ್ರತ್ಯೇಕವಾದಂಥ ಕಾಲಮ್ ಕೂಡ ಇದೆ. ಅದು ಹೇಗೆ ಏನು ಎತ್ತ ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆ ರೀತಿ ಇಲ್ಲಿವರೆಗೂ ಅಪ್ಲೈ ಮಾಡಿದವರ ಸಂಖ್ಯೆ ಎಷ್ಟು ಅಂತಂದರೆ 1000 ಸಂಖ್ಯೆ ಇದು ದಾಟಿಲ್ಲ. ಕಳೆದ 1 ವರ್ಷದ ಡಾಟಾ ಹೇಳ್ತಾರೆ ನಾನು. 1 ವರ್ಷದಲ್ಲಿ 1,000ದಷ್ಟು ಅಭ್ಯರ್ಥಿಗಳು, ಅಂದರೆ ನಿಮ್ಮ ಫಲಾನುಭವಿಗಳು ಆಗಲಿಕ್ಕೆ ಬಯಸುವಂಥವ್ರು ಏನಿದ್ದಾರೆ, ಅವರ ಮನೆಯಲ್ಲಿ ಅವ್ರ ತಂದೆ ಹುಷಾರಿಲ್ಲ ಅಂತನೋ, ಆಪ್ರೇಷನ್ ಮಾಡಬೇಕಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ, ಸೊ ಅನುಕೂಲ ಆಗುತ್ತೆ, ಆ ಕಾರಣಕ್ಕೆ BPL ಕಾರ್ಡ್ ಕೊಡಿ ಅಂಥೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಹಿಂದೆ ಕೋವಿಡ್ ಟೈಮಲ್ಲೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು. ಆ ನಂತರ ಹೊಸ ಅಪ್ಲಿಕೇಶನ್ನ ಕೊಡ್ತಾ ಇದ್ದಿಲ್ಲ. ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ BPL ಕಾರ್ಡ್ ಅಂತ ಕೊಡ್ತಾಯಿದ್ರು. ಅವರಿಗೆ ಬರೀ ಆಪರೇಷನ್ ವೈದ್ಯಕೀಯ ಸೌಲಭ್ಯಗಳಿಗೆ ಮಾತ್ರ ಅಂತೇಳಿ BPL ಕಾರ್ಡನ್ನು ಕೊಡ್ತಾಯಿದ್ರು. ಅನ್ನಭಾಗ್ಯ ಸ್ಕೀಮ್ ಅವರಿಗೆ ಲಾಗೂ ಆಗ್ತಾ ಇದ್ದಿಲ್ಲ. ಆ ರೀತಿಯಾದಂಥ ಕಾರ್ಡನ್ನು ಕೊಡ್ತಾಯಿದ್ರು. ಈಗ ಹಾಗಲ್ಲ, ನೀವು ಎರಡಕ್ಕೂ ಕೂಡ ಅಪ್ಲೈಯನ್ನು ಮಾಡ್ಬೋದು. ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತೇಳಿ BPL ಕಾರ್ಡನ್ನು ಮಾಡಿದ್ರೆ ಅದು ನಿಮಗೆ BPL ಕಾರ್ಡ್ ಇಲ್ಲ, ನಮಗೆ BPL ಕಾರ್ಡ್ ಕೊಡಿ ಅಂತಲೂ ಕೂಡ ನೀವು ಮನವಿಯನ್ನು ಮಾಡ್ಕೋಬೋದು. ಮೊದಲು ಆದ್ಯತೆಯ ಮೇರೆಗೆ ಮೆಡಿಕಲ್ ಎಮರ್ಜೆನ್ಸಿ ಕಾರ್ಡನ್ನು ಪರಿಶೀಲನೆ ಮಾಡ್ತಾರೆ. ನಿಮಗೆ ಅದು ನಿಜವಾಗ್ಲೂ ಎಮರ್ಜೆನ್ಸಿ ಇತ್ತಂದರೆ ಇಮಿಡಿಯೇಟಾಗಿ ಕೊಡುವಂಥ ಕೆಲಸನೂ ಕೂಡ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ನೀವು ಅಪ್ಲೈ ಮಾಡಿದ ಮೇಲೆ ಸಂಬಂಧಪಟ್ಟಂಥ ಸ್ಥಳೀಯವಾಗಿ ತಾಲೂಕು ಮಟ್ಟದಲ್ಲಿರುವಂಥ ಆಹಾರ ಇಲಾಖೆಗೆ ಹೋಗಿ ನೀವು ಒಂದು ಸರಿ ರಿಮೈಂಡನ್ನು ಮಾಡಬೇಕಾಗತ್ತೆ. ಈಗೀಗ ನಾವು ಈಗ ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿ. ಸೊ ಅವರು ಕೂಡ ಇನಿಷಿಯೇಟ್ ತೆಗೆದುಕೊಂಡು ಸಾಧ್ಯ ಆದಷ್ಟು ಬೇಗ ನಿಮಗೆ, ಯಾಕಂದರೆ ಎಮರ್ಜೆನ್ಸಿ ಇರುತ್ತೆ, ಇನ್ನೊಂದು ವಾರದಲ್ಲಿ ಆಪ್ರೇಷನ್ ಮಾಡೋದಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅದನ್ನು ಅವರಿಗೆ ಕನ್ವೆ ಮಾಡಿದ್ರೆ ಇಮಿಡಿಯೇಟಾಗಿ ಕಾರ್ಡ್ ಕೊಡಿಸುವಂಥ ಕೆಲಸನೂ ಕೂಡ ಮಾಡ್ತೀವಿ ಅಂತೇಳಿ ಆಹಾರ ಇಲಾಖೆ ಹೇಳ್ತಾ ಇದೆ. ಸೊ ಇದು ನಿಮಗೆ ನಿಜವಾಗ್ಲೂ ಕೂಡ ಗುಡ್ ನ್ಯೂಸ್. CM ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದೇನೆಂದರೆ 1,27,00,000 ಕಾರ್ಡ್ ಏನಿದಾವಲ್ಲ, ಇದರಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡ್ತೀವಿ, ಒಂದಷ್ಟು ಫಿಲ್ಟರ್ ಮಾಡ್ತೀವಿ. ಯಾರು ನಿಜವಾಗ್ಲೂ ಅನರ್ಹರಿದ್ದಾರೆ ಅವ್ರನ್ನ ನಾವು ಹೆಸರನ್ನ ಡಿಲೀಟ್ ಮಾಡ್ತೀವಿ ಪಟ್ಟೆಯಿಂದ ಅಂತೇಳಿ. ಹಾಗಾದರೆ ಯಾರ್ಯಾರನ್ನ ಡಿಲೀಟ್ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಭಾಳ ಸೂಕ್ಷ್ಮವಾಗಿ, ಅಂದರೆ ಪ್ರಮುಖವಾಗಿ ಹೇಳಬೇಕಾಗಿರೋದು ಒಂದು ಸರ್ಕಾರಿ ಉದ್ಯೋಗಗಳು. ಖಂಡಿತ ಸರ್ಕಾರಿ ಉದ್ಯೋಗಗಳು ಕೂಡ ಈ ಕೋಟಾದಡಿ BPL ಕಾರ್ಡಲ್ಲಿ ಸುಳ್ಳು ಹೇಳಿ ಕಾರ್ಡ್ಗಳನ್ನು BPL ಕಾರ್ಡನ್ನು ಮಾಡಿಸ್ಕೊಂಡವರಿದ್ದಾರೆ. ಕೆಲವೊಂದಷ್ಟನ್ನು 70,000ವರೆಗೂ ಕೂಡ ಡಿಲೀಟ್ ಮಾಡಿದರು. ಸೊ ಇನ್ನೂ ಕೆಲವರು ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಅದನ್ನು ಪರಿಷ್ಕರಣೆ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಇದ್ದಾರೆ, 1000 ಹೆಕ್ಟರ್ಗಿಂತ ಅತಿ ಹೆಚ್ಚು ಭೂಮಿ ಹೊಂದವರು ಕೂಡ ಇದ್ದಾರೆ. ಮತ್ತು ನಗರ ಪ್ರದೇಶಗಳಲ್ಲಿ ಸ್ವಂತ ಮನೆ ಇದ್ದಂಥವ್ರು, 4 ಗೋಡೆಗಳಿದ್ದು ಸ್ವಂತ ಮನೆ ಇದ್ದಂಥವ್ರು,
ಮತ್ತು 4-ವೀಲರ್ ವೆಹಿಕಲ್ ವೈಟ್ ಬೋರ್ಡ್ ಇರುವಂಥವ್ರು, ಓನ್ ವೆಹಿಕಲ್ ಓನರ್ ಆಗಿರುವಂಥವ್ರು, ಹೀಗೆ ಬೇರೆ ಬೇರೆ ಮಾನದಂಡಗಳೇನಿದಾವಲ್ಲ ಇವೆಲ್ಲ ಇದ್ದಂಥವ್ರು ಏನಿದ್ದಾರೆ ಅವರೆಲ್ಲರ ಅವ್ರು ನಿಜವಾಗ್ಲೂ ಕೂಡ BPL ಕಾರ್ಡ್ ಹೊಂದೋರಾಗಿದ್ದರೆ ಅವ್ರನ್ನ ಲಿಸ್ಟಿಂದ ತೆಗಿಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಆ ಪ್ರಯತ್ನಗಳನ್ನು ಇನ್ನು ಮುಂದೆನೂ ಕೂಡ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಅವುಗಳ ಹೆಸರು ಡಿಲೀಟ್ ಆಗ್ತಾ ಹೋಗುತ್ತೆ, ಹೊಸದಾಗಿ ಅಪ್ಲೈ ಮಾಡಿದವರು ಇಲ್ಲಿವರೆಗೆ ಇದ್ದಂಥವ್ರು ಮತ್ತು ಹೊಸದಾಗಿ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಆಹಾರ ಇಲಾಖೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸೊ ಇದು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ಭಾಳ ಬ್ರೀಫಾಗಿ ಹೇಳೋದಾದರೆ BPL ಕಾರ್ಡ್ APL ಕಾರ್ಡ್ ಯಾರು ಹೊಂದಿಲ್ಲೋ ಅಪ್ಲಿಕೇಶನ್ ಏನನ್ನು ಹಾಕ್ಲಿಕ್ಕಿದ್ರೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಟೈಮ್ ಬಾಂಡ್ ಏನಿಲ್ಲ, ನಿಮ್ಗೆ ಡೇಟ್ ಬಾಂಡ್ ಏನಿಲ್ಲ, ಅಂದರೆ ನಿಮ್ಗೆ ಯಾವಾಗಾದರೂ ನೀವು ಅಪ್ಲೈ ಮಾಡ್ಬೋದು. ಸದ್ಯಕ್ಕೆ ಮುಂದಿನ ಆದೇಶದವರೆಗಂತೂ ಕೊಟ್ಟಿದ್ದಾರೆ. 10 ಗಂಟೆಯಿಂದ 7 ಗಂಟೆ ಒಳಗಡೆ ನಿಮ್ಮ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ, ಟ್ಯಾಬಲ್ಲಿ ನೀವು ಬ್ರೌಸಿಂಗ್ ಸೆಂಟರ್ಲ್ಲೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು. ಕರ್ನಾಟಕವನ್ನು ಈ ಸೆಂಟರ್ಗಳು, ಸೇವಾ ಸಿಂಧು ಸೆಂಟರ್ಗಳಿಂದವೆ, ಅಲ್ಲಿ ಹೋಗಿ ಅಪ್ಲೈಯನ್ನು ಮಾಡ್ಬೋದು. ಸೊ ಇದು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.